ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಸ್ನಾನಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಟಾಣಿ ಹಾಗೂ ಪಾಲಕನ್ನು ಉಪಯೋಗಿಸಿಕೊಂಡು ಒಂದು ಪರೋಟವನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೇವೆ. ಇದನ್ನು ಟಿಫಿನ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು, ಬೆಳಿಗ್ಗೆ ಕಾಫಿಗೆ ಕೂಡ ಯೂಸ್ ಮಾಡಿಕೊಳ್ಬೋದು, ಅಥವಾ ಸಾಯಂಕಾಲ ಊಟಕ್ಕೆ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ. ಈಗ ಬಟಾಣಿ ಸೀಸನ್ ಇರೋದ್ರಿಂದ ಫ್ರೆಶ್ ಬಟಾಣಿಯನ್ನು ಉಪಯೋಗಿಸಿಕೊಂಡು ಪರೋಟ ಮಾಡ್ತಾ ಇದ್ದೇವೆ. ಇದಕ್ಕೆ ನಾನಿಲ್ಲಿ 2 ಕಟ್ಟಷ್ಟು ಪಾಲಕನ್ನು ಉಪಯೋಗಿಸ್ಕೊಂಡಿದ್ದೇನೆ. 1 ಕಪ್ಪಷ್ಟು ಫ್ರೆಶ್ ಬಟಾಣಿ, ಫ್ರೋಝನ್ ಅಲ್ಲ, ಇದು ಹಸಿ ಬಟಾಣಿ. ಹಾಗೆಯೇ 1-2 ಆಲೂಗಡ್ಡೆ ಬೇಯಿಸಿಟ್ಟದಿತ್ತು ನನ್ನ ಹತ್ರ, ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಮೊದಲಿಗೆ ಮಿಕ್ಸರ್ ಜಾರಿಗೆ ಬಟಾಣಿ ಹಾಗೂ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಇದಕ್ಕೆ ಖಾರಕ್ಕೆ ನಿಮಗೆ ಎಂತ ಬೇಕು ಅದಕ್ಕೆ ನಾನು ಹಸಿಮೆಣಸು ಹಾಕಿಕೊಳ್ತಾ ಇದ್ದೇನೆ. ನೀವು ಕಾಳು ಮೆಣಸು ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಗಾಂಧಾರಿ ಮೆಣಸಿದ್ರೆ ಅದನ್ನು ಕೂಡ ಹಾಕಿಕೊಳ್ಬೋದು. ಈಗ ಇದಕ್ಕೆ ಬಟಾಣಿಯನ್ನು ಫಸ್ಟಿಗೆ ಹುಡಿ ಮಾಡಿಕೊಂಡಿದ್ದೇನೆ, ಇಲ್ಲದ್ರೆ ಅದು ಮತ್ತು ಸಣ್ಣ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಬಟಾಣಿಯನ್ನು ಹುಡಿ ಮಾಡಿಕೊಂಡು ನಂತರ ಅದಕ್ಕೆ ಪಾಲಕನ್ನು ಸೇರಿಸಿ, ನೀರು ಹಾಕಬೇಡಿ ಎಲ್ಲೂ ಕೂಡ. ಸೊಪ್ಪಾದ ಕಾರಣ ಅದು ಅದೇ ನೀರು ಬಿಟ್ಕೊಳ್ತದೆ. ಸೊಪ್ಪನ್ನು ಮೊದಲಿಗೆ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ, ಅದರಲ್ಲಿ ಮಣ್ಣು ಹೊಯ್ಗೆ ಎಲ್ಲ ಇರ್ತದೆ. ಹಾಗೂ ನಿಮಗೆ ಅದು ಸಣ್ಣ ಆಗಲಿಲ್ಲ ಅಂತ ಆದರೆ 1/2 ಕಪ್ಪಷ್ಟು ನೀರು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಹಾಕಿದರೆ ಮತ್ತು ನೀರು ಆರಿಸ್ಕೊಳ್ಬೇಕಾಗ್ತದೆ. ಪರೋಟಕ್ಕೆ ಸ್ಟಫಿಂಗ್ ಮಾಡೋ ಕಾರಣ ಅದನ್ನು ಮತ್ತು ಬಟಾಣಿ ಸರಿಯಾಗಿ ಬೇಯುವುದಿಲ್ಲ ನಿಮಗೆ ಪರೋಟದ ಜೊತೆಗೆ. ಅದಕ್ಕೋಸ್ಕರ ಅದನ್ನು 5 ನಿಮಿಷಗಳ ಕಾಲ ಸ್ವಲ್ಪ ನೀರಾರೋವರೆಗೆ, ಅದನ್ನು ನೀರಾರೋದಕ್ಕಿಂತ ಸಹ ಅದು ಹಸಿ ವಾಸನೆ ಹೋಗುವವರೆಗೆ ಅದನ್ನು ಒಂದು ಚೂರು ಬಿಸಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಾಗಿ ಬರ್ತದೆ. ಹಾಗೆ ಹಸಿನೇ ಡೈರೆಕ್ಟಾಗಿ ಕೂಡ ಹಾಕಿಕೊಳ್ಬೋದು, ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಕೊಳ್ಬೋದು. ಆದರೆ ನಾನು ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾವಿಲ್ಲಿ ಬೇರೆಯಲ್ಲಿ ಉಪ್ಪು ಹಾಕಲಿಲ್ಲ ಇಷ್ಟೊತ್ತವರೆಗೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಗೋಧಿ ಹುಡಿ ಹಾಕುವಾಗ ಅದಕ್ಕೆ ಬೇಕಾದಷ್ಟನ್ನು ಪುನಃ ಸೇರಿಸ್ಕೊಳ್ಬೋದು. 1/4 ಚಿಟಿಕೆಯಷ್ಟು ಇಂಗನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಬಟಾಣಿ ಗ್ಯಾಸ್ಟ್ರಿಕ್ ಆದ ಕಾರಣ ಅದಕ್ಕೆ ಇಂಗನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಅದನ್ನು ಹಾಕಿ ಒಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆಯನ್ನು ತುರಿದು ಹಾಕ್ಕೊಳ್ಬೇಕು. ತುರಿಮಣೆಯಲ್ಲಿ ನಾವು ಹುಡಿ ಮಾಡಿ ಹಾಕಿದರೆ ನಮಗೆ ಲಟ್ಟಿಸುವಾಗ ಅದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ತುರಿದು ಹಾಕಿದರೆ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿ ಸಿಗ್ತದೆ ನಿಮಗೆ. ಇಲ್ಲ ಕೈಯಲ್ಲಿ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಕೂಡ ಆಗ್ತದೆ. ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದರಲ್ಲಿ ಇರುವ ನೀರಿನಂಶವೇ ನಮಗೆ ಚಪಾತಿ ಮಾಡಲಿಕ್ಕೆ ಸಾಕಾಗ್ತದೆ. ನಾನು ಇದನ್ನು ಒಳಗಡೆ ಫಿಲ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಗೋಧಿ ಹಿಟ್ಟು ಇದಕ್ಕೆ ಹಾಕ್ಕೊಂಡು ಚಪಾತಿ ಮಾಡ್ತಾ ಇದ್ದೇನೆ ಇವತ್ತು. ಸ್ಟಫ್ ಮಾಡೋದಾದರೆ ಇನ್ನೂ ಸಹ ಗಟ್ಟಿ ಮಾಡಿಕೊಳ್ಬೇಕು ಇದನ್ನು, ಹಿಟ್ಟನ್ನು ಒಳಗಿಂದ ನೀವು ಸ್ಟಫ್ ಮಾಡೋದಾದರೆ. ನಾನು ಅಷ್ಟು ಗಟ್ಟಿ ಮಾಡಿಕೊಳ್ಳಿಲ್ಲ, ಪೂರ್ತಿಯಾಗಿ ನೀರಿನ ಪಸೆಯನ್ನು ಆರಿಸ್ಕೊಳ್ಬೇಕು. ಇದೊಂದು ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗುವಾಗ ಅದಕ್ಕೆ ಗೋಧಿ ಹುಡಿಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಎಷ್ಟು ಹಿಡಿತದೆ ಅಷ್ಟು. ಇದಕ್ಕೆ ನನಗೆ 4-5 ಸ್ಪೂನಷ್ಟು ಬೇಕಾಯಿತು, ಅಂದರೆ ಆಲ್ಮೋಸ್ಟ್ 3 ಕಪ್ಪಷ್ಟು ಗೋಧಿ ಹುಡಿ ಬೇಕಾಯಿತು ಅದಕ್ಕೆ. ಇದನ್ನು ಈಗ ಸ್ವಲ್ಪ ಸ್ವಲ್ಪವೇ ಮಿಕ್ಸ್ ಮಾಡಿಕೊಂಡು, ನೀರು ನಾವು ಎಲ್ಲಿ ಕೂಡ ಹಾಕಲಿಲ್ಲ, ಈಗ ಕೂಡ ನಾನು ನೀರು ಸೇರಿಸ್ತಾ ಇಲ್ಲ. ಕಲಸುವಾಗ ನಿಮಗೆ ನೀರು ಕಡಿಮೆ ಅನಿಸಿದರೆ ನೋಡಿ, ಇದು ಸಾಕಾಗ್ತದೆ. ಇದೆ ಕಲಸುವಾಗ ಕಡಿಮೆ ಅನಿಸಿದರೆ ನೀವು ನೀರು ಸೇರಿಸ್ಕೊಳ್ಬೋದು. 1-2 ಚಿಟಿಕೆ ಸ್ವಲ್ಪನೇ 1 ಸ್ಪೂನಲ್ಲಿ ಹಾಕ್ಕೊಳ್ಬೋದು, ಜಾಸ್ತಿ ಏನು ಬೇಕಾಗೋದಿಲ್ಲ. ನೋಡಿ, ನನಗೆ ಚೂರು ನೀರು ಬೇಕಾಗಲಿಲ್ಲ ಇದಕ್ಕೆ, ಸೊಪ್ಪಲ್ಲಿರುವ ನೀರೇ ಸಾಕಾಯಿತು. ಪೂರ್ತಿಯಾಗಿ ಕಲಸಿದ ನಂತರ ಎಣ್ಣೆ ಹಾಕಿ ಅದನ್ನು 5 ನಿಮಿಷ ಹಾಗೇ ಅದನ್ನು ಮುಚ್ಚಳ ಮುಚ್ಚಿ ಇಟ್ಬಿಡಿ. ಚೆನ್ನಾಗಿ ನಾದಿಕೊಂಡಷ್ಟು ನಿಮಗೆ ಪರೋಟ ಉಬ್ಬಿಕೊಂಡು ಬರ್ತದೆ. 3-4 ನಿಮಿಷ ಚೆನ್ನಾಗಿ ನಾದಿಕೊಳ್ಳಿ. ಈ ಥರ ಹೊಡೆದು ಅದನ್ನು ನಾದಿಕೊಂಡ್ರೆ ನೋಡಿ, ಈ ಥರ ಸಾಫ್ಟ್ ಹಿಟ್ಟು ರೆಡಿ ಆಗ್ತದೆ. ಇದನ್ನು ಈಗ 2 ನಿಮಿಷ ಹಾಗೇ ಮುಚ್ಚಳ ಮುಚ್ಚಿ ಇಟ್ಬಿಡಿ ಅದನ್ನು. ನಂತರ ನಿಮಗೆ ಎಷ್ಟು ದೊಡ್ಡ ಚಪಾತಿ ಅಥವಾ ಪರೋಟ ಬೇಕು ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡಿಕೊಂಡು, ಸಣ್ಣ ಬೇಕು ಅಂತ ಟಿಫಿನಿಗಾದರೆ ಸಣ್ಣದಾಗಿ ದಪ್ಪಕ್ಕೆ ಮಾಡಿಕೊಳ್ಬೋದು. ಆವಾಗವಾಗ ಫ್ರೆಶ್ ಆಗಿ ತಿನ್ನಲಿಕ್ಕೆ ಅಂತೇಳಿ ಆದರೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಳ್ಬೋದು. ನಾನೊಂದು ಸ್ವಲ್ಪ ದೊಡ್ಡದಾಗಿಯೇ ಮಾಡಿಕೊಂಡೆ, ಮಾಡಲಿಕ್ಕೂ ಸುಲಭ ಆಗ್ತದೆ, ಬೇಗ ಆಗ್ತದೆ. ಅದಕ್ಕೋಸ್ಕರ ನಾನು ದೊಡ್ಡದಾಗಿ ಲಟ್ಟಿಸ್ಕೊಂಡೆ. ಸ್ಟಫ್ ಮಾಡದೇ ಇರುವ ಕಾರಣ ಸುಲಭವಾಗಿ ಲಟ್ಟಿಸಲಿಕ್ಕೆ ಬರ್ತದೆ. ಉಂಡೆಗೆ ಒಂದು ಸ್ವಲ್ಪ ಗೋಧಿ ಹುಡಿ ಹಾಕ್ಕೊಂಡು, ಮೈದಾ ಇಷ್ಟಪಡೋರು ಮೈದಾ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಮೈದಾ ಕಡಿಮೆ ಯೂಸ್ ಮಾಡೋದು, ಹಾಗಾಗಿ ನಾನು ಗೋಧಿ ಹುಡಿಯಲ್ಲೇ ಮಾಡಿದೆ ಅದನ್ನು. ತವ ಬಿಸಿ ಆಗಲಿಕ್ಕೆ ಇಟ್ಟು ತವಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು 2 ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಪರೋಟ ರೆಡಿ ಆಗ್ತದೆ.
ಇದರ ಜೊತೆಗೆ ಯಾವುದೇ ಗ್ರೇವಿಯನ್ನು ನೀವು ಉಪಯೋಗಿಸ್ಕೊಳ್ಬೋದು. ಪಾಲಕ್ ಗ್ರೇವಿ, ನಾನಿವತ್ತು ಪಾಲಕ್ ಗ್ರೇವಿನೇ ಮಾಡಿದ್ದೆ. ಪಾಲಕ್ ಗ್ರೇವಿ ಮತ್ತು ಚನಾ ಇಲ್ಲ ರಾಜ್ಮಾ ಯಾವುದು ಬೇಕಾದರೂ ಮಿಕ್ಸ್ಡ್ ವೆಜ್ ಯಾವುದೇ ಗ್ರೇವಿಯನ್ನು ಉಪಯೋಗಿಸ್ಕೊಂಡು ಇದನ್ನು ತಿನ್ಬೋದು. ಯಾವುದೇ ಗ್ರೇವಿ ಇಲ್ಲದೆ ಕೂಡ ಅದನ್ನು ಹಾಗೆ ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ಅಂದರೆ ಉಪ್ಪು ಖಾರ ಎಲ್ಲವಿದೆ ಅಲ್ಲ ಅದರಲ್ಲಿ, ಹಾಗಾಗಿ ಹಾಗೆ ತಿನ್ನಲಿಕ್ಕೆ ಕೂಡ ರುಚಿಯಾಗ್ತದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಕೊಂಡು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.